ಈ ದಿನ ನಮ್ಮ ಪ್ರಭು ಮತ್ತು ರಕ್ಷಕ ಯೇಸು ಕ್ರಿಸ್ತನು ನಮ್ಮೊಂದಿಗೆ ಒಂದು ಅದ್ಭುತ ವಿಷಯನ ಹಂಚಿಕೊಳ್ಳಲಿಕ್ಕೆ ನನಗೆ ಸಹಾಯ ಮಾಡಿದ್ದಾನೆ. ದೇವರು ಮನುಷ್ಯನಿಗೆ ಕೊಟ್ಟಿರುವ ಜೀವನವೇನು ಮತ್ತು ಮನುಷ್ಯನ ಈ ಭೂಮಿಯಲ್ಲಿ ಆಗ್ತಿರುವಂಥ ಪ್ರಯತ್ನ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಅದು ಸಹಾಯ ಆಗುತ್ತೆ. ಈ ವಿಡಿಯೋ ಮನುಷ್ಯನ ಹಣದ ಆಸೆ, ಅಹಂಕಾರ ಮತ್ತು ಆರಾಮದಾಯಕವಾಗಿರುವ ಸ್ವಭಾವವನ್ನು ಕಡಿಮೆ ಮಾಡುತ್ತದೆ ಅಂತ ನಾನು ನಂಬ್ತೀನಿ. ಕೀರ್ತನೆ 5:5 ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು, ಅಧರ್ಮಿಗಳೆಲ್ಲರನ್ನೂ ನೀನು ಹಾಗೆ ಮಾಡುವಿ ಅಂತ ಇದೆ. ಮತ್ತು ಕೀರ್ತನೆ 89:47 ನನ್ನ ಜೀವಮಾನವು ಎಷ್ಟೋ ಕಡಿಮೆ ಎಂದು ಜ್ಞಾಪಿಸಿಕೊ, ಮನುಷ್ಯರೆಲ್ಲರನ್ನೂ ಎಷ್ಟೊಂದು ವ್ಯರ್ಥವಾಗಿ ಸೃಷ್ಟಿಸಿದ್ದಿ, ನನ್ನ ಆಯುಷ್ಯವು ಎಷ್ಟೋ ಅಲ್ಪವೆಂದು ಎಂಥ ವ್ಯರ್ಥವಾಗಿಯೇ ಮನುಷ್ಯರನ್ನು ನಿರ್ಮಿಸಿದ್ದಿ ಎಂದು ಜ್ಞಾಪಿಸಿಕೊ ಎಂದು ಬರೆದಿದೆ. ಕೀರ್ತನೆ 90:10 ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ, ಅದು ಬೇಗನೆ ಗತಿಸಿ ಹೋಗುತ್ತದೆ, ನಾವು ಹಾರಿ ಹೋಗ್ತೇವೆ ಅಂತ ಬರೆದಿದೆ. ಕೀರ್ತನೆ 144:4 ಮನುಷ್ಯನು ಉಸಿರಿನಂತಿದ್ದಾನೆ, ಅವನ ದಿನಗಳು ನೆರಳಿನಂತೆ ಕಳೆದು ಹೋಗುತ್ತವೆ. ಮನುಷ್ಯನು ಬರೀ ಉಸಿರೇ, ಅವನ ಜೀವನ ಕಾಲವು ಬೇಗನೆ ಗತಿಸಿ ಹೋಗುವ ನೆರಳಿನಂತಿದೆ ಅಂತ ಇದೆ. ಯೋಬ 7:7 ನನ್ನ ಜೀವಿತವು ಕೇವಲ ಉಸಿರೆಂದು ಜ್ಞಾಪಿಸಿಕೊ, ನನ್ನ ಕಣ್ಣುಗಳು ಇನ್ನೂ ಒಳ್ಳೆಯದನ್ನು ಕಾಣುವುದಿಲ್ಲ. ಎಲೈ, ನನ್ನ ಜೀವನವು ಗಾಳಿಯಂತಿದೆ ಅಂತಲೂ ನನ್ನ ಕಣ್ಣು ಇನ್ನೂ ಸುಖವನ್ನು ಕಾಣುವುದಿಲ್ಲವೆಂತಲೂ ನೆನಪು ಮಾಡಿಕೊ ಎಂದು ಇದೆ. ಮತ್ತು 1 ಪೇತ್ರ 1:24 ಈ ರೀತಿಯಾಗಿದೆ, ಯಾಕಂದರೆ ಸಮಸ್ತ ಮನುಷ್ಯನು ಹುಲ್ಲಿನಂತಿದ್ದಾನೆ ಮತ್ತು ಅವನ ಸಕಲ ಸೌಂದರ್ಯವು ಹುಲ್ಲಿನ ಹೂವಿನಂತಿದೆ. ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು. ಈ ಎಲ್ಲ ಮಾತುಗಳನ್ನ ನೀವು ಪರಿಗಣಿಸಿದಾಗ ಮನುಷ್ಯನ ಜೀವನ ನಿಜವಾಗಿ ಎಷ್ಟು ಚಿಕ್ಕದಾಗಿದೆ. ದೇವರ ವಾಕ್ಯ ಏಕೆ ಮನುಷ್ಯನ ಜೀವನವನ್ನು ಎಷ್ಟು ಚಿಕ್ಕದಾಗಿ ಮಾಡಿದೆ ಅಂತ ನಿಮಗೆ ಮಾತನಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಮನುಷ್ಯನಿಗೆ ಸಮಯ ಯಾವಾಗ ಪ್ರಾರಂಭವಾಯಿತು? ಮನುಷ್ಯನು ಇಷ್ಟು ವರ್ಷ ಮಾತ್ರ ಬದುಕಬೇಕು ಎಂದು ಕಾಲಚಕ್ರವನ್ನು ಯಾರು ನಿಗದಿಪಡಿಸಿದರು? ಮನುಷ್ಯನ ಆಯುಷ್ಯವನ್ನು ಕಡಿಮೆ ಮಾಡುವ ಅಂಶಗಳು ಯಾವುವು ಎಂಬ ಪ್ರಶ್ನೆಗಳು ನಿಮಗೆ ಬಂದಾಗ ಬೈಬಲ್ನ ಉತ್ತರ ಏನು ಅಂತ ಗೊತ್ತಾಗುತ್ತೆ. ಬೈಬಲ್ ಏನು ಹೇಳುತ್ತದೆ? ನೀವು ಮನುಷ್ಯರಾಗಿದ್ದೀರಿ. ನಾವು ಇದನ್ನು ನೋಡೋಣ. ಆದಿಕಾಂಡ 2:17 ಹೇಳುತ್ತೆ, ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿಸುವ ಮರದ ಹಣ್ಣನ್ನು ನೀನು ತಿನ್ನಬಾರದು, ನೀನು ಅದನ್ನು ತಿನ್ನುವ ದಿನದಲ್ಲಿ ನಿಶ್ಚಯವಾಗಿ ಸಾಯುವಿ. ಈ ವಚನವನ್ನು ನೀವು ನೋಡಿದ್ದೀರಾ? ಆದಾಮನೊಂದಿಗೆ ದೇವರು ಈ ವಚನದ ಮುಖಾಂತರ ಮಾತನಾಡ್ತಾರೆ. ಈ ಫಲವನ್ನು ತಿಂದರೆ ಸಾಯುವಿರಿ ಎಂದು ದೇವರು ಹೇಳ್ತಾರೆ. ಅಂದರೆ ನನ್ನ ಹೋಲಿಕೆಯಲ್ಲಿ ನಿಮಗೆ ಈಗ ಶಾಶ್ವತ ಜೀವನದ ಸ್ವಭಾವ ಇದೆ. ಈ ಫಲವನ್ನು ತಿಂದರೆ ಆ ಸ್ಥಿತಿಯಲ್ಲಿ ನೀವು ಸಾಯುವಿರಿ. ನೀವು ಶಾಶ್ವತವಾಗಿ ಜೀವಿಸುವ ಮನುಷ್ಯನಾಗಿ ಮರಣದ ಯುಗವನ್ನು ಪ್ರವೇಶಿಸುವಿರಿ. ಮನುಷ್ಯನು ಶಾಶ್ವತ ಸಂತೋಷದಿಂದ ಬದುಕಬೇಕೆಂದು ದೇವರು ಹೇಳಿದನು. ದೇವರು ಮನುಷ್ಯನನ್ನು ಸೃಷ್ಟಿಸಿದರೆ ಮನುಷ್ಯನು ಸೈತಾನನಿಂದ ಮೋಸ ಹೋಗಿ ದೇವರು ತಿನ್ನಬೇಡಿ ಎಂದು ಹೇಳಿದ ಹಣ್ಣನ್ನು ತಿಂದನು ಮತ್ತು ಮನುಷ್ಯನು ಮರಣದ ಜೀವವನ್ನು ಪ್ರವೇಶಿಸಿದನು. ಮನುಷ್ಯನು ಪಾಪ ಮಾಡಿದಾಗ ಅವನಿಗೆ ಸಮಯ ಪ್ರಾರಂಭ ಆಯಿತು. ಅನೇಕ ಜನರು ಈ ಪ್ರಶ್ನೆಯನ್ನು ಕೇಳ್ತಾರೆ, ಆದಾಮನು ಹಣ್ಣನ್ನು ತಿಂದಾಗ ಸಾಯಬೇಕು, ಆದರೆ ದೇವರು ಅದನ್ನು ತಿಂದ ದಿನವೇ ನಿನ್ನ ಸಾಯುವೆ ಅಂತ ಹೇಳಿದ್ನಲ್ವ, ಯಾಕೆ ಸಾಯಲಿಲ್ಲ ಅಂತೇಳಿ. ಈ ಪದದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ದೇವರು ಅವನಿಗೆ ಅನುಗ್ರಹವನ್ನು ನೀಡದ ಹೊರತು ಯಾವ ಮನುಷ್ಯನೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ವಿಡಿಯೋವನ್ನು ನೋಡುತ್ತಿರುವಂಥ ನಾವೆಲ್ಲರಿಗೂ ಆ ಅನುಗ್ರಹ ನೀಡಲಾಗಿದೆ ಅಂತ ನಾನು ನಂಬ್ತೇನೆ. ದೇವರ ವಾಕ್ಯದ ಪ್ರಕಾರ ಒಂದು ದಿನ ನಮಗೆ 1,000 ವರ್ಷಗಳು. 1,000 ವರ್ಷಗಳು ಕಳೆದರೆ ದೇವರಿಗೆ ಅದು ಒಂದು ದಿನವಾಗುತ್ತೆ. ಕೀರ್ತನೆ 94 ಈ ರೀತಿಯಾಗಿದೆ, 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನೆನ್ನೆಯ ದಿನದಂತೆಯೂ ರಾತ್ರಿಯ ಜಾವದಂತೆಯೂ ಅವೆ. ಅಪೊಸ್ತಲ ಪೇತ್ರನು ಸಹ ಇದೇ ವಿಷಯವನ್ನು ಹೇಳಿದ್ದಾನೆ. 2 ಪೇತ್ರ 3:8 ಪ್ರಿಯರೇ, ಕರ್ತನ ಎಣಿಕೆಯಲ್ಲಿ ಒಂದು ದಿನವು 1000 ವರ್ಷಗಳಂತೆಯೂ 1000 ವರ್ಷಗಳು ಒಂದು ದಿನದಂತೆಯೂ ಅವೆ ಎಂಬುದನ್ನು ಮಾತ್ರ ಮರೆಯಬಿಡಿರಿ ಅಂತ ಹೇಳ್ತಾನೆ. ಆದಾಮನು ಜೀವಿಸಿದ ವರ್ಷಗಳ ಸಂಖ್ಯೆಯನ್ನು ನಾವು ನೋಡಿದರೆ ಫಲವನ್ನು ತಿಂದ ನಂತರ ಅವರು ಆ ದಿನವೇ ಸತ್ತರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಬಹುದು. ಆದಾಮನು ಬೇಗನೆ ಸತ್ತಾಗ ಅವನು ಇದೆಲ್ಲವನ್ನು ಗಮನಿಸಿದಾಗ, ವಿಶೇಷವಾಗಿ ದೇವರ ವಾಕ್ಯದಲ್ಲಿ ದೇವರು 1000 ವರ್ಷಗಳನ್ನು ಎಂಬ ಪದವನ್ನು ನೋಡಿದಾಗ ಅವನು ಒಂದು ಆಶ್ಚರ್ಯಕರ ವಿಷಯವನ್ನು ತಿಳಿದುಕೊಂಡನು. ಸಹಜವಾಗಿ ನಮ್ಮಲ್ಲಿ ಒಂದು ದಿನದಲ್ಲಿ 24 ಗಂಟೆಗಳಿವೆ. ಅಂದರೆ ದೇವರು 1000 ವರ್ಷಗಳನ್ನು ಕಳೆದರೆ ಆ ಲೆಕ್ಕಾಚಾರದ ಪ್ರಕಾರ ಬೈಬಲ್ನಲ್ಲಿರುವ ಜನರು ಈ ಭೂಮಿಯ ಮೇಲೆ ಕೆಲವೇ ಗಂಟೆಗಳ ಕಾಲ ಬದುಕಿದರು. ದೇವರ ಲೆಕ್ಕಾಚಾರದ ಪ್ರಕಾರ ಆದಾಮ ಮತ್ತು ಇತರ ಜನರು ಪ್ರಾರಂಭದಲ್ಲಿ ಎಷ್ಟು ಗಂಟೆಗಳ ಕಾಲ ಬದುಕಿದರು? ಈಗ
ಕೀರ್ತನೆಗಾರ ದಾವಿದ ಮತ್ತು ಪೇತ್ರನ ಮಾತುಗಳ ಪ್ರಕಾರ ದೇವರ ದೃಷ್ಟಿಯಲ್ಲಿ ಸಮಯ ಏನೆಂದು ನೋಡೋಣ. ಒಂದು ದಿನ ನಮಗೆ 24 ಗಂಟೆಗಳು ಯಾವ ರೀತಿಯಾಗಿಯೋ ದೇವರ ದೃಷ್ಟಿಯಲ್ಲಿ ಒಂದು ದಿನ ಎಂಬುದು 1000 ವರ್ಷಗಳು. ಆ ಲೆಕ್ಕಾಚಾರದ ಪ್ರಕಾರ ಆದಾಮನು ಈ ಭೂಮಿಯ ಮೇಲೆ ಎಷ್ಟು ಗಂಟೆಗಳ ಕಾಲ ಬದುಕಬಹುದು ಎಂಬುದನ್ನು ನೋಡೋಣ. ಇದಕ್ಕಾಗಿ ನಾವು ನಮಗೆಲ್ಲರಿಗೂ ಪರಿಚಯವಾದಂಥ ಎಕ್ಸ್ ಸೂತ್ರವನ್ನು ಬಳಸೋಣ. ಆಗ ಆದಾಮನು ಎಷ್ಟು ವರ್ಷ ಬದುಕಿದನು ಅಂದರೆ ನಮ್ಗೆ ಗೊತ್ತಾಗುತ್ತೆ. 1000 ವರ್ಷಗಳು = 24 ಗಂಟೆಗಳು. ಆದರೆ 930 ವರ್ಷಗಳು = ಎಷ್ಟು ಗಂಟೆಗಳು? ಈ ಲೆಕ್ಕಾಚಾರವನ್ನು ನಾವು ನೋಡೋಣ. ಒಂದು ದಿನದಂತೆ 1000 ವರ್ಷಗಳಿಗೆ ಹೋಲಿಸಿದಾಗ ಆದಾಮನ ವಯಸ್ಸು ಕೇವಲ 22 ಗಂಟೆಗಳು 19 ನಿಮಿಷಗಳು ಮತ್ತು 12 ಸೆಕೆಂಡ್ಗಳು ಮಾತ್ರ. ಆದಾಮನಿ ಭೂಮಿಯ ಮೇಲೆ ಜೀವಿಸಿದ ನಂತರ ಭೂಮಿಯ ಮೇಲೆ ಜೀವಿಸಿದ ಅತಿ ಹಿರಿಯ ವ್ಯಕ್ತಿ ಮೆತುಶೆಲಹ ಎಂದು ನಮಗೆ ತಿಳಿದಿದೆ. ಅವರು 24 ಗಂಟೆಗಳ ಕಾಲ ಜೀವಿಸಲು ಬಂದಿದ್ದಾರೆ. ಆದರೆ ದೇವರ ವಾಕ್ಯ ವಿಫಲವಾಗುವುದಿಲ್ಲ. ಮನುಷ್ಯನು 1000 ವರ್ಷಗಳಿಗೆ ಸಮಾನನಾದ ಒಂದು ದಿನವನ್ನು ಪೂರ್ಣಗೊಳಿಸುವ ಮೊದಲು ಸಾಯಬೇಕು. ಏಕೆಂದರೆ ಹಣ್ಣನ್ನು ತಿಂದ ನಂತರ ಮನುಕುಲಕ್ಕೆ ಬಂದ ಶಾಪ. ಇದನ್ನು ಸಹ ನೋಡೋಣ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ವಯಸ್ಸು 70 ವರ್ಷಗಳು ಅಥವಾ 80 ವರ್ಷಗಳು. ಕೀರ್ತನೆ 90:10 ನಮ್ಮ ಆಯುಷ್ಯವು 70 ವರ್ಷಗಳು, ಒಂದು ವೇಳೆ ಬಹಳ ಬಲವಿದ್ದರೆ 80 ವರ್ಷಗಳು. ಆದರೆ ಗರ್ವವು, ಕಷ್ಟವೂ, ದುಃಖವೂ ಆಗಿದೆ. ಅದು ಬೇಗನೆ ಕಳೆದು ಹೋಗುತ್ತದೆ, ನಾವು ಹಾರಿ ಹೋಗ್ತೇವೆ. ದೇವರ ಪ್ರಕಾರ ಮನುಷ್ಯನು ಈ ಭೂಮಿಯ ಮೇಲೆ ಎಷ್ಟು ಸಮಯ ಬದುಕುತ್ತಾನೆ ಎಂಬುದನ್ನು ನೋಡೋಣ. ಅದು ದೇವರ ಕಣ್ಣುಗಳಲ್ಲಿ 1 ಗಂಟೆ 40 ನಿಮಿಷಗಳು ಮತ್ತು 8 ಸೆಕೆಂಡುಗಳು. ಒಂದು ಮನುಷ್ಯ 80 ವರ್ಷಗಳ ಜೀವನವನ್ನು ನಡೆಸಿದರೆ ಅದು ದೇವರ ಕಣ್ಣಲ್ಲಿ 1 ಗಂಟೆ 55 ನಿಮಿಷಗಳು ಮತ್ತು 2 ಸೆಕೆಂಡ್ಗಳು ಮಾತ್ರ. ದೇವರ ಸಮಯಕ್ಕೆ ಹೋಲಿಸಿದರೆ ಮನುಷ್ಯನ 2 ಗಂಟೆಗಳ ಕಾಲವೂ ಬದುಕುವುದಿಲ್ಲ. ಕಾಲವಿಲ್ಲದೆ ಜೀವನಕ್ಕೆ ಯಾಕೆ ಇಷ್ಟೊಂದು ಆಸೆಗಳು? ಯಾಕೆ ಇಷ್ಟೊಂದು ಹೋರಾಟಗಳು? ಯೇಸು ಕ್ರಿಸ್ತನು ಹೇಳಿದಂತೆ, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸುವುದಕ್ಕಿಂತ ಮನುಷ್ಯನು ಈ ಲೋಕದಲ್ಲಿ ಮಾಡಬಹುದಾದ ದೊಡ್ಡ ವಿಷಯ ಯಾವುದು? ಅದನ್ನೇ ದೇವರು ಮನುಷ್ಯನಿಂದ ಬಯಸ್ತಾನೆ. ಯಾಕಂದರೆ ದೇವರು ಪ್ರೀತಿ ಮತ್ತು ನಾವು ದೇವರ ಆತ್ಮದೊಂದಿಗೆ ಬದುಕುತ್ತೇವೆ. ಆ ಪ್ರೀತಿಯನ್ನು ಸಣ್ಣ ಜೀವನದ ಮೂಲಕ ತೋರಿಸಲು ದೇವರು ನಮ್ಮಿಂದ ನಿರೀಕ್ಷಿಸ್ತಾನೆ. ಈಗ ಕಳೆದು ಹೋದ ಶಾಶ್ವತ ಜೀವನವನ್ನು ನಮಗೆ ಹಿಂದಿರುಗಿಸಲು ಮನುಷ್ಯನಾಗಿ ಬಂದ ದೇವರು ಯೇಸು ಕ್ರಿಸ್ತನನ್ನು ಈ ಭೂಮಿಯ ಮೇಲೆ ಎಷ್ಟು ಗಂಟೆಗಳ ಕಾಲ ಬದುಕಿದನು ಎಂಬುದನ್ನು ಕಂಡುಹಿಡಿಯೋಣ. ನಮ್ಮ ಒಂದು ದಿನದ 1000 ವರ್ಷಗಳ ಲೆಕ್ಕಾಚಾರಕ್ಕೆ 24 ಗಂಟೆಗಳನ್ನು ಹೋಲಿಸಿದಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ 48 ನಿಮಿಷಗಳು ಮತ್ತು 14 ಸೆಕೆಂಡ್ಗಳ ಕಾಲ ಜೀವಿಸಿದನು. ಯೇಸು ಕ್ರಿಸ್ತನ ಆಳ್ವಿಕೆ ಮತ್ತು ದೈವಿಕ ಸಂಕಲ್ಪ ಪ್ರಕಟಣೆ ಪುಸ್ತಕದಲ್ಲಿ ನಮಗಿದೆ. ಅವನು 1000 ವರ್ಷಗಳ ಕಾಲ ಆಳ್ತಾನೆ ಎಂದು ಹೇಳ್ತದೆ. ಆದರೆ ಅವನು ಬಂದು ಎಲ್ಲರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಾದರೆ ಅವನು ಏಕೆ 1000 ವರ್ಷಗಳ ಕಾಲ ಈ ಭೂಮಿಯ ಮೇಲೆ ಆಳಬೇಕು? ದೇವರ ಸಂಕಲ್ಪದ ಭಾಗವಾಗಿ ಯೇಸು ಕ್ರಿಸ್ತನು ಸಮಯ ಸಾಕಾಗದ ಕಾರ್ಯವನ್ನು ಮಾಡಲು ಹೋಗ್ತಾ ಇದ್ದಾನೆ. ಈ ಬಾರಿ ಅವನು ಅದನ್ನು ಬಹಳ ಬೇಗನೆ ಮಾಡಲಿದ್ದಾನೆ. ದೇವರ ಕಣ್ಣುಗಳಲ್ಲಿ 1000 ವರ್ಷಗಳಿಗೆ ಸಮಾನಾದ ಯಾವುದೇ ದಿನದಲ್ಲಿ ಮನುಷ್ಯನು ಜೀವಿಸಲು ಸಾಧ್ಯವಾಗಲಿಲ್ಲ ಮತ್ತು ಪಾಪದಲ್ಲಿ ಬಿದ್ದು ಸತ್ತನು. ಈಗ ಅದೇ 1000 ವರ್ಷಗಳು ಪರಿಶುದ್ಧನು ಸಂತರೊಂದಿಗೆ ಏನು ಮಾಡ್ತಾನೋ ಅದನ್ನು ಆತನು ಖಂಡಿತ ಮಾಡಲಿಕ್ಕಿದ್ದಾನೆ. ಸಿದ್ಧರಾಗಿರಿ, ಕ್ರಿಸ್ತನು ಬೇಗ ಬರಲಿಕ್ಕಿದ್ದಾನೆ. ಆಮೇನ್.